ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಭೀಕರ ದಾಳಿಯನ್ನು ಮುಂದುವರಿಸಿವೆ. ಇರಾನ್ ಶರಣಾಗಿ ಒಪ್ಪಂದಗಳಿಗೆ ಸಹಿ ಹಾಕೋದಕ್ಕೆ ಮುಂದಾಗದೇ ಇದ್ದಿದ್ದಕ್ಕೆ ಆಕ್ರೋಶಗೊಂಡಿರುವಂತಹ ಟ್ರಂಪ್ ಹೆಚ್ಚುವರಿ ಸೇನೆಯನ್ನು ಇರಾನ್ ಕಡೆಗೆ ನುಗ್ಗಿಸಿದ್ದಾರೆ. ಇರಾನ್ ಕೂಡ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಬಗ್ಗದೆ ತನ್ನ ದಾಳಿಯನ್ನು ಮುಂದುವರಿಸಿದೆ. ಅಮೆರಿಕ, ಇಸ್ರೇಲ್ ಮಾತ್ರವಲ್ಲದೆ ಗಲ್ಫ್ ಕಂಟ್ರಿಗಳನ್ನು ಇರಾನ್ ಗುರಿಯಾಗಿಸಿದೆ. ಇರಾನ್ ಯುದ್ಧ ನಿಲ್ಲಿಸಿ ಶರಣಾಗಲು ಅಮೆರಿಕ ಡೆಡ್ಲೈನ್ ಕೊಟ್ಟಿತ್ತು. ಆ ಬಳಿಕ ಇರಾನ್ನಿಂದ ಶಾಂತಿ ಮಂತ್ರ ಜಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಅಮೆರಿಕ ಮಾತ್ರ ಟೂ ಲೇಟ್ ಅಂತ ಹೇಳಿದ್ದು ರಣರಂಗದಲ್ಲೇ ಉತ್ತರ ಕೊಡಿ ಎಂದು ಸವಾಲೆಸೆದಿದೆ. ಈ ನಡುವೆ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಂದ ಕೂಡಲೇ ಹೊರಬನ್ನಿ ಅಂತ ಅಮೆರಿಕ ಸರ್ಕಾರ ತನ್ನ ಪ್ರಜೆಗಳಿಗೆ ಸಂದೇಶ ರವಾನಿಸಿದೆ. ಅಮೆರಿಕ ಗುಪ್ತಚರ ಇಲಾಖೆ ಅಲ್ಲಿನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದು, ಖಮೇನಿ ಹತ್ಯೆಗೆ ಪ್ರತೀಕಾರವಾಗಿ ಅಮೆರಿಕದ ಮೇಲೆ ದಾಳಿ ನಡೆಸುವಂತಹ ಸಾಧ್ಯತೆಗಳಿವೆ ಅಂತ ಸರ್ಕಾರವನ್ನು ಎಚ್ಚರಿಸಿದೆ. ಅಮೆರಿಕ ನೆಲದಲ್ಲಿ ದೊಡ್ಡ ಮಟ್ಟದ ದಾಳಿ ಆಗುವ ಸಂಭವ ಇದೆ ಅಂತ ತಿಳಿಸಿದೆ. ಆದರೆ ಅಮೆರಿಕದಲ್ಲಿ ವ್ಯಕ್ತಿಗತವಾಗಿ ದಾಳಿ ನಡೆಯುವ ಸಂಭವ ಜಾಸ್ತಿ ಇದೆ. ಪ್ರವಾಸಕ್ಕೆಂದು ದುಬೈಗೆ ಹೋಗಿ ಸಿಲುಕಿದ್ದ ಬೆಂಗಳೂರಿನ ನವದಂಪತಿ ತವರಿಗೆ ವಾಪಸ್ ಆಗಿದ್ದಾರೆ. ಇವತ್ತು ಸಂಜೆ ವಿಮಾನದಲ್ಲಿ ರಕ್ಷಿತಾ ಮತ್ತು ಶ್ರೀಶಾ ಸುರಕ್ಷಿತವಾಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೇಶಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು. ದುಬೈನಲ್ಲಿ ಬಹಳ ಸೇಫ್ಟಿ ಇದೆ, ಅಲ್ಲಿ ನಮಗೆ ಏನೂ ಸಮಸ್ಯೆ ಆಗಿಲ್ಲ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಇವರು ಸೇರಿದಂತೆ 200ಕ್ಕೂ ಹೆಚ್ಚು ಪ್ರಯಾಣಿಕರು ಇವತ್ತು ಬಂದಿಳಿದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಜೋರಾಗಿರುವ ಬೆನ್ನಲ್ಲೇ 300 ಧನುಷ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಖರೀದಿಗೆ ಭಾರತೀಯ ಸೇನೆ ಆರ್ಡರ್ ಕೊಟ್ಟಿದೆ. DRDO ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರಿಸಿ ಭಾರತೀಯ ಸೇನೆಗೆ ಪೂರೈಸಲಿದೆ. 15 ರೆಜಿಮೆಂಟ್ಗಳನ್ನು ಸಜ್ಜುಗೊಳಿಸುವ ಭಾಗವಾಗಿ ಧನುಷ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಖರೀದಿ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಧಾನಿ ಮೋದಿ ಹೊಸ ದಾಖಲೆ ಬರೆದಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 10 ಕೋಟಿ ಫಾಲೋವರ್ಸ್ ಹೊಂದಿದ್ದಾರೆ ಪ್ರಧಾನಿ ಮೋದಿ. ಯೂಟ್ಯೂಬ್ನಲ್ಲೂ 30 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದುವ ಮೂಲಕ ಮೈಲಿಗಲ್ಲು ಸಾಧಿಸಿದ್ದಾರೆ. ಇದು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮತ್ತು ಇತರ ಭಾರತೀಯ ನಾಯಕರುಗಳಿಗಿಂತಲೂ ಹೆಚ್ಚಾಗಿದೆ. ಉತ್ತರ ಪ್ರದೇಶದ ಯಮುನಾ ಎಕ್ಸ್‌ಪ್ರೆಸ್ ವೇನಲ್ಲಿ ಸಂಭವಿಸಿರುವ ಭೀಕರ ಅಪಘಾತದಲ್ಲಿ 6 ಮಂದಿ ಬಲಿಯಾಗಿದ್ದಾರೆ. ಸದಾಬಾದ್ ಪೊಲೀಸ್ ಠಾಣೆ ಪ್ರದೇಶದಲ್ಲಿ ವ್ಯಾನ್ಗೆ ಸ್ಲೀಪರ್ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ವ್ಯಾನ್ನಲ್ಲಿದ್ದ 6 ಮಂದಿ ಸಾವಿಗೀಡಾಗಿದ್ದಾರೆ. ವ್ಯಾನ್ನಲ್ಲಿ 13 ಮಂದಿ ಪ್ರಯಾಣಿಸ್ತಾ ಇದ್ದು, ಉಳಿದವರು ಸಣ್ಣ ಪುಟ್ಟ ಗಾಯಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆಗೆ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ. ಚುನಾವಣೆ ಸೀಟು ಹಂಚಿಕೆ ಸಂಬಂಧ ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಬಿಕ್ಕಟ್ಟು ಎದುರಾಗಿರುವ ಹೊತ್ತಲ್ಲೇ ಮಹತ್ವದ ಬೆಳವಣಿಗೆ ನಡೆದಿದೆ. ಸಿಎಂ ಎಂಕೆ ಸ್ಟಾಲಿನ್ ಅವರೊಂದಿಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ಮತ್ತು ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಾತುಕತೆಯನ್ನು ನಡೆಸಿದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಶೀಘ್ರದಲ್ಲೇ ಅಂತಿಮ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ. ಟೆಕ್ಸಾಸ್ನ ಆಸ್ಟಿನ್ನಲ್ಲಿ ದುಷ್ಕರ್ಮಿಯ ಗುಂಡೇಟಿಗೆ ಭಾರತೀಯ ಮೂಲದ ವಿದ್ಯಾರ್ಥಿನಿ ಸೇರಿದಂತೆ 2 ವಿದ್ಯಾರ್ಥಿಗಳು ಹತರಾಗಿದ್ದಾರೆ. ಭಾರತ ಮೂಲದ 21 ವರ್ಷದ ಸವಿತಾ ಶಾನ್ ಮೃತ ವಿದ್ಯಾರ್ಥಿನಿ. ಆಸ್ಟಿನ್ ನಗರದಲ್ಲಿ ಮನಬಂದಂತೆ ದುಷ್ಕರ್ಮಿಯೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ. ಇರಾನ್ ಧ್ವಜದ ಚಿಹ್ನೆಯುಳ್ಳ ಶರ್ಟ್ ಧರಿಸಿದ್ದ ಎನ್ನಲಾಗಿದ್ದು, ಅಮೆರಿಕ ದಾಳಿಗೆ ಪ್ರತೀಕಾರದ ದಾಳಿ ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 6.1 ತೀವ್ರತೆಯ ಭೂಕಂಪ ದಾಖಲಾಗಿದೆ. 20 ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಸಂಭವಿಸಿದ್ದು ಯಾವುದೇ ಸಾವು ನೋವು ಉಂಟಾಗಿಲ್ಲ. ಫೆಬ್ರವರಿಯಲ್ಲಿ 4.4 ತೀವ್ರತೆಯ ಭೂಕಂಪ ಇಲ್ಲಿ ಸಂಭವಿಸಿತು. ರಾಜ್ಯ ಬಜೆಟ್ ದಿನವೇ ಮಂತ್ರಿಗಳಿಗೆ ಘೇರಾವ್ ಹಾಕಲು ಮಾದಿಗ ಸಮಾಜ ನಿರ್ಧರಿಸಿದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿರುವ ಮಾದಿಗ ಸಮಾಜ ಸಾಮಾಜಿಕ ನ್ಯಾಯ ಕೊಡದಿದ್ದರೆ ರಕ್ತ ಕ್ರಾಂತಿ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದೆ. ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಳ್ಳಬೇಕು. ವೋಟ್ ಬ್ಯಾಂಕ್ಗಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವರು ಇದಕ್ಕೆಲ್ಲ ಕಾರಣ. AKADAA ಜೊತೆಗೆ ಅಲಮಾರಿಗಳನ್ನು ಸೇರಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಸಿ ಒಳ ಮೀಸಲಾತಿ ಗೊಂದಲ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ KH ಮುನಿಯಪ್ಪ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ. ಏರು ಧ್ವನಿಯಲ್ಲಿ ಸಿಎಂ ಹಾಗೂ ದಲಿತ ಸಚಿವರ ನಡುವೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಭೇಟಿ ಮಾಡಿದ ಸಚಿವ ಮುನಿಯಪ್ಪ ಮತ್ತು RV ತಿಮ್ಮಾಪುರ ನೇತೃತ್ವದ ನಿಯೋಗ 15% ಎಸ್ಸಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಮುದಾಯದ ಪರವಾಗಿ ಇಬ್ಬರೂ ಕೂಡ ಬ್ಯಾಟ್ ಬೀಸಿದ್ದಾರೆ.
ಆಲಮಟ್ಟಿ ಡ್ಯಾಮ್ ಎತ್ತರಿಸಲು ಆಂಧ್ರ ಸರ್ಕಾರ ವಿರೋಧ ಮಾಡುತ್ತಿರುವ ವಿಚಾರವಾಗಿ ಡಿಸಿಎಂ ಕಿಡಿಕಾರಿದ್ದಾರೆ. ಕಷ್ಟನೋ ಸುಖಾನೋ ವಿವಾದ ಕಡಿಮೆ ಮಾಡಲು ಭೂಸ್ವಾಧೀನ ಮಾಡ್ತಾ ಇದ್ದೇವೆ. ತುಂಗಭದ್ರಾ ವಿಚಾರದಲ್ಲೂ ಸಿಎಂ ಚಂದ್ರಬಾಬು ನಾಯ್ಡು ಯಾವುದೇ ಮಾತುಕತೆಗೆ ಬರ್ತಾ ಇಲ್ಲ. ಆಲಮಟ್ಟಿಯಿಂದ ಅವರಿಗೆ ಬೇಕಾದ ನೀರು ಹೋಗ್ತಾ ಇದೆ. ಮಾರ್ಚ್ 10ರಿಂದ ಆರಂಭ ಆಗುವ ಸಂಸತ್ ಅಧಿವೇಶನದಲ್ಲಿ ಸಂಸದರು ಇದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ದೇವೇಗೌಡರನ್ನ ವಿಶ್ವಾಸಕ್ಕೆ ಪಡೆಯುತ್ತೀರಾ ಅಂದರೆ ಅದರ ಅಗತ್ಯವಿಲ್ಲ, ಆರೋಗ್ಯ ನೋಡಿಕೊಳ್ಳಲಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ದಲಿತರಿಗೆ ಮೋಸ ಮಾಡ್ತಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಎಸ್ಸಿಪಿ ಟಿಎಸ್ಪಿಯ 35,000 ಕೋಟಿ ರೂಪಾಯಿಗಳ ಹಣವನ್ನು ರಾಜ್ಯ ಸರ್ಕಾರ ಬೇರೆ ಉದ್ದೇಶಗಳಿಗೆ ಬಳಸಿದೆ. ಈ ಬಜೆಟ್ನಲ್ಲೂ ದಲಿತರ ಹಣ ದುರ್ಬಳಕೆ ಮಾಡಿದರೆ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣನನ್ನ ಜೈಲಿಗೆ ಕಳುಹಿಸಲು ಎಚ್.ಡಿ. ಕುಮಾರಸ್ವಾಮಿ ಕಾರಣ ಅಂತ ಕಾಂಗ್ರೆಸ್ ಶಾಸಕ ಕದರೂರು ಉದಯ್ ಹೇಳಿದರು. ಈ ವಿಚಾರವಾಗಿ ಚಲವಾದಿ ನಾರಾಯಣಸ್ವಾಮಿ ಕುಮಾರಸ್ವಾಮಿ ಪರ ಬ್ಯಾಟ್ ಬೀಸಿದ್ದಾರೆ. ತಮ್ಮ ಕಣ್ಣನ್ನು ತಾವೇ ಯಾರು ಚುಚ್ಚಿಕೊಳ್ಳಲ್ಲ. ದೇವೇಗೌಡರ ಕುಟುಂಬ ಎಂದಿಗೂ ಯಾರನ್ನು ಒಡೆದಿಲ್ಲ. ದೇವೇಗೌಡರ ಕುಟುಂಬಕ್ಕೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರತಿದಿನ ಟ್ರಯಲ್ ಮಾಡುವಂತೆ ದರ್ಶನ್ ಪರ ವಕೀಲರು ಮಾಡಿರುವಂತಹ ಮನವಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ದು, ಪ್ರತಿದಿನ ವಿಚಾರಣೆ ಅಗತ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಅನ್ನುವಂತಹ ಮಾಹಿತಿಯನ್ನು ಕೋರ್ಟ್ಗೆ ನೀಡಿದ್ದಾರೆ. ಇನ್ನು ಮಹಜರ್ ವೇಳೆ ಸುಳ್ಳು ಸಾಕ್ಷಿ ಸೃಷ್ಟಿ ಎಂದು 3ನೇ ಆರೋಪಿ ಪವನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ವರದಿ ಸಲ್ಲಿಸಿದ್ದಾರೆ. ಎಲ್ಲ ಅರ್ಜಿಗಳ ಬಗ್ಗೆ ಮಾರ್ಚ್ 9ಕ್ಕೆ ಕೋರ್ಟ್ ಆದೇಶ ಮಾಡಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯ ಆಡಲು ಆರ್ಸಿಬಿ ನಿರ್ಧರಿಸಿದೆ ಅಂತ ಕೆಎಸ್ಸಿಎ ಮೂಲಗಳು ಮಾಹಿತಿ ನೀಡಿವೆ. ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದ ಬಳಿಕವೂ ಆರ್ಸಿಬಿ ತನ್ನ ನಿರ್ಧಾರ ಬಹಿರಂಗಪಡಿಸಿರಲಿಲ್ಲ. ಇದೀಗ ಕೆಎಸ್ಸಿಎಗೆ ತನ್ನ ನಿರ್ಧಾರ ತಿಳಿಸಿರುವ ಆರ್ಸಿಬಿ ತವರಲ್ಲಿ ಉದ್ಘಾಟನಾ ಪಂದ್ಯ ಆಡುವ ನಿರ್ಧಾರ ಮಾಡಿದೆ. ಹೋಮ್ ಗ್ರೌಂಡ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಆಯ್ಕೆ ಮಾಡಿ ಐಪಿಎಲ್ ಮಂಡಳಿಗೂ ಕೂಡ ತನ್ನ ನಿರ್ಧಾರವನ್ನು ತಿಳಿಸಿದೆ. ಇವತ್ತು ಖಗ್ರಾಸ ಚಂದ್ರಗ್ರಹಣ ನಡೆದಿದೆ. ನೆಹರು ತಾರಾಲಯದ ನಿರ್ದೇಶಕ ಗುರುಪ್ರಸಾದ್ ಮಾತನಾಡಿ, ಇಂದು ಸಂಪೂರ್ಣ ಚಂದ್ರಗ್ರಹಣ ಜರುಗಿತು. 2:14 ಚಂದ್ರಗ್ರಹಣ ಪ್ರಾರಂಭ ಆಗಿತ್ತು. ಮೊದಲ ಹಂತದಲ್ಲಿ ಭಾಗಶಃ ಚಂದ್ರಗ್ರಹಣ ಆಗಿದ್ದು ನಡೆದಿದ್ದು ಗೊತ್ತಾಗಲಿಲ್ಲ. ಕ್ಯಾಲಿಫೋರ್ನಿಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಲ್ಲಿ ಚಂದ್ರಗ್ರಹಣ ಸಂಪೂರ್ಣವಾಗಿ ನಡೆದಿದೆ. 4:34 ಸಂಪೂರ್ಣ ಚಂದ್ರಗ್ರಹಣ ನಡೆಯಿತು. ಭಾರತೀಯ ಈಶಾನ್ಯ ಭಾಗದ ಜನರಿಗೆ ಬ್ಲಡ್ ಮೂನ್ ನೋಡುವ ಅವಕಾಶ ಸಿಕ್ತು ಅಂತ ಹೇಳಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕ್ಷಣ ಕ್ಷಣಕ್ಕೂ ಮಧ್ಯಪ್ರಾಚ್ಯ ಬೆಂಕಿಯುಂಡೆಯಾಗಿ ಮಾರ್ಪಾಡಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಈಗ ಬರೋಬ್ಬರಿ 15 ದೇಶಗಳಿಗೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಅಮೆರಿಕ ಇಸ್ರೇಲ್ ನಡೆಸಿರುವಂತಹ ದಾಳಿಗೆ ಇರಾನ್ ಕೂಡ ಸಮರ್ಥವಾಗಿಯೇ ತಿರುಗಿಟ್ಕೊಡ್ತಾ ಇದೆ. ಯುದ್ಧ ಭೂಮಿಯ ಸದ್ಯದ ಪರಿಸ್ಥಿತಿ ನೋಡಿದರೆ ಅಣುಬಾಂಬ್ ಪ್ರಯೋಗ ಆಗಿಯೇ ಬಿಡುತ್ತಾ ಅನ್ನುವಂತಹ ಅನುಮಾನವೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಮಧ್ಯಪ್ರಾಚ್ಯ ದಗದಗ ಹೊತ್ತಿ ಉರಿಯುತ್ತಿದೆ. ಆಗಸ ಬೆಂಕಿಯುಂಡೆಯಾಗಿದೆ. ನಿರಂತರ ಬಾಂಬ್ ಮಿಸೈಲ್ ದಾಳಿಯಿಂದಾಗಿ ಸೈನಿಕರು ಮಾತ್ರವಲ್ಲ, 100 ನಾಗರಿಕರು ಪ್ರಾಣ ಬಿಡುತ್ತಿದ್ದಾರೆ. ಭೂಮಿ ಮತ್ತು ಆಗಸದಲ್ಲೂ ಸಾವಿನ ಕಮಟು ವಾಸನೆ ದೇಶಗಳನ್ನ ಮೀರಿ ವ್ಯಾಪಿಸುತ್ತಿವೆ. ಕೇವಲ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ಶುರುವಾಗಿರೋ ಯುದ್ಧ ಈಗ ಮಧ್ಯಪ್ರಾಚ್ಯದ 12 ದೇಶಗಳಿಗೆ ಹರಡಿದೆ. ಇದು ಇಡೀ ವಿಶ್ವವನ್ನೇ ಗಡಗಡ ನಡುಗುವಂತೆ ಮಾಡಿದೆ. 4ನೇ ದಿನವೂ ಗಲ್ಫ್ ದೇಶಗಳಲ್ಲಿ ರಣಭೀಕರ ದಾಳಿ. ರಿಯಾದ್ನ ಅಮೆರಿಕ ರಾಯಭಾರಿ ಕಚೇರಿಗೆ ಧ್ವಂಸ. ಖಮೇನಿ ಹತ್ಯೆಯಿಂದ ಕೆರಳಿ ಕೆಂಡವಾಗಿರೋ ಇರಾನ್ ಪಡೆಗಳು ತಮ್ಮ ಅಸ್ತಿತ್ವ ಕಳೆದುಕೊಂಡರೂ ಸರಿಯೇ, ನಿಮ್ಮನ್ನ ಬಿಡಲ್ಲ ಅನ್ನೋ ಪ್ರತಿಜ್ಞೆ ಮಾಡಿದಂತಿವೆ. ನಿನ್ನೆಯಷ್ಟೇ ಸೌದಿ ಅರೇಬಿಯಾದಲ್ಲಿರೋ ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕವಾದ ಅರಾಮ್ಕೋ ಮೇಲೆ ಡ್ರೋನ್ ದಾಳಿ ನಡೆಸಿದ್ರು. ಈ ಬೆನ್ನಲ್ಲೇ ರಾಜಧಾನಿ ರಿಯಾದ್ನಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಮುಂಜಾನೆ ಆತ್ಮಹತ್ಯಾ ಡ್ರೋನ್ಗಳ ಮೂಲಕ ಭೀಕರ ದಾಳಿ ನಡೆದಿದೆ. ಹೀಗಾಗಿ ಕಿಡಿ ಕಚೇರಿ ಛಿದ್ರವಾಗಿಸಿದೆ. ಇರಾನ್ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿರೋ ಸೌದಿ ಸರ್ಕಾರ ಇದು ತಮ್ಮ ಸಾರ್ವಭೌಮತ್ವದ ಮೇಲಿನ ದಾಳಿ ಅಂತ ಕೆರಡಿ ನಿಂತಿದೆ. ಅಲ್ಲದೆ ರಿಯಾದ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಬಹರೇನ್ನ ಮನಮಾದಲ್ಲಿನ ಯುಎಸ್ ವಾಯು ನೆಲೆ ಮೇಲೆ ಇರಾನ್ ಭೀಕರ ದಾಳಿ ನಡೆಸಿದೆ. 20 ಡ್ರೋನ್ಗಳು 3 ಕ್ಷಿಪಣಿಗಳಿಂದ ದಾಳಿ ಮಾಡಿ ಅಮೆರಿಕ ಕಮಾಂಡ್ ಕಟ್ಟಡವನ್ನೇ ಧ್ವಂಸಗೊಳಿಸಿದೆ. ಅತ್ತ ಯುಎಸ್ ಪಡೆ ಪ್ರತಿ ದಾಳಿ ನಡೆಸಿ ಸುಮಾರು 70ಕ್ಕೂ ಹೆಚ್ಚು ಇರಾನ್ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ.
ಬೆಳಗ್ಗೆ ಯುಎಇಯ ಪುಜೈರಾದಲ್ಲಿರುವ ತೈಲ ಸಂಗ್ರಹಾರದ ಮೇಲೂ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಇದು ಯುಎಇಯಲ್ಲಿರುವ ಏಕೈಕ ಪ್ರಮುಖ ತೈಲ ರಫ್ತು ಟರ್ಮಿನಲ್ ಆಗಿದೆ. ಹೀಗಾಗಿ ತೈಲ ರಫ್ತು ಮೇಲೆ ಇದು ಕೂಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ದುಬೈನಲ್ಲಿ ಅಮೆರಿಕ ಪಡೆಗಳಿಗೆ ಸೇರಿದ್ದು ಎನ್ನಲಾದ ಕಟ್ಟಡವೊಂದನ್ನ ಇರಾನ್ ಧ್ವಂಸಗೊಳಿಸಿದೆ. ಮತ್ತೊಂದೆಡೆ ಅಲ್ ಮಿನ್ಹಾಜ್ನಲ್ಲಿರುವ ಆಸ್ಟ್ರೇಲಿಯಾದ ಮಿಲಿಟರಿ ಕಟ್ಟಡದ ಮೇಲೂ ದಾಳಿ ನಡೆಸಲಾಗಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳನ್ನ ಹೊರತುಪಡಿಸಿ ಆಸ್ಟ್ರೇಲಿಯಾಗೂ ಇರಾನ್ ದಾಳಿಯ ಬಿಸಿ ತಟ್ಟಿದೆ. ಇಷ್ಟೇ ಅಲ್ಲ, ಇರಾನ್ನ ಎರ್ಬಿಲ್ನಲ್ಲಿ ಯುಎಸ್ ಸೈನಿಕರಿದ್ದ ಹೋಟೆಲ್ ಮೇಲೆ ಇರಾನಿನ ಐಆರ್ಜಿಸಿ ಭೀಕರ ದಾಳಿ ಮಾಡಿದೆ. ಅತ್ತ ಇಸ್ರೇಲ್ನ ಟೆಲ್ ಅವೀವ್ ಮೇಲೂ ಖಂಡಾಂತರ ಮಾರಕ ಕ್ಷಿಪಣಿಗಳನ್ನ ಬಳಸಿ ನಿರಂತರ ದಾಳಿ ಮಾಡಲಾಗುತ್ತಿದೆ. ಹರ್ಮುಜ್ ಜಲಸಂಧಿ ಬಂದ್ ಮಾಡಿದ ಇರಾನ್. ಜಗತ್ತಿಗೆ ತೈಲ ಸ್ಥಗಿತ ಆತಂಕ, ಅಮೆರಿಕ ಎಚ್ಚರಿಕೆ. ಇನ್ನು ವಿಶ್ವದ 5ನೇ 1 ಭಾಗದಷ್ಟು ತೈಲ ಸಾಗಣೆ ನಡೆಯುವ ಪ್ರಮುಖ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನ ಮುಚ್ಚುತ್ತಿರುವುದಾಗಿ ಐಆರ್ಜಿಸಿ ಘೋಷಿಸಿದೆ. ಅಲ್ಲದೆ ಅದರ ಮೂಲಕ ಹಾದು ಹೋಗಲು ಪ್ರಯತ್ನಿಸುವ ಯಾವುದೇ ಹಡಗಿನ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸುಮಾರು 700ಕ್ಕೂ ಹೆಚ್ಚು ತೈಲ ಹಡಗುಗಳ ಸಂಚಾರ ಬಹುತೇಕ ಸ್ಥಗಿತಗೊಂಡಿದೆ. ನೂರಾರು ಹಡಗುಗಳು ಜಲಸಂಧಿಯ ಸಮೀಪದಲ್ಲೇ ಲಂಗರು ಹಾಕಿವೆ. ಇದರಿಂದಾಗಿ ಜಗತ್ತಿಗೆ ತೈಲ ಬರದ ಆತಂಕ ಎದುರಾಗಿದೆ. ಇರಾನ್ ಕ್ರಮದಿಂದ ಮತ್ತಷ್ಟು ಕೆರಳಿರೋ ಅಮೆರಿಕ ಹೆಚ್ಚುವರಿ ಸೇನೆಯನ್ನ ಇರಾನ್ನತ್ತ ಕಳಿಸಿದೆ. ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣ ಧ್ವಂಸ. ಟೆಹರಾನ್ನಲ್ಲಿ ಅಮೆರಿಕ ಇಸ್ರೇಲ್ ಮಾರಣ ಹೋಮ. ಯಾವಾಗ ಇರಾನ್ನಿಂದ ಗಲ್ಫ್ ದೇಶಗಳ ಟಾರ್ಗೆಟ್ ಹೆಚ್ಚಾಯಿತು, ಅಮೆರಿಕ ಕೂಡ ರಣಕಹಳೆ ಮೊಳಗಿಸಿದೆ. ಇರಾನ್ನ ವಾಯುನೆಲೆ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಕ್ಷಿಪಣಿ ಉಡಾವಣೆ ತಾಣಗಳ ಮೇಲೆ ದಾಳಿ ನಡೆಸಿದ್ದು ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡೀಸ್ ಮಾಡಿದೆ. ಇದರಿಂದಾಗಿ ಇರಾನ್ ವಾಯು ವ್ಯಾಪ್ತಿಗೆ ಇಸ್ರೇಲ್ ಮತ್ತು ಅಮೆರಿಕನ್ ಪಡೆಗಳು ಎಂಟ್ರಿ ಆಗುವುದು ಮತ್ತಷ್ಟು ಸುಲಭವಾಗಿದೆ. ಮತ್ತೊಂದೆಡೆ ಇರಾನ್ ರಕ್ಷಣಾ ಸಚಿವ ಮಜಿದಿನ್ ಅಲ್ ರೇಜಾ ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಘೋಷಣೆ ಮಾಡಿದೆ. ಇರಾನ್ ಅಧ್ಯಕ್ಷರ ಕಚೇರಿ ಮತ್ತು ಟೆಹರಾನ್ನಲ್ಲಿರುವ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಟ್ಟಡದ ಮೇಲೆ ವೈಮಾನಿಕ ದಾಳಿ ನಡೆಸಿ ಧ್ವಂಸ ಮಾಡಲಾಗಿದೆ. ಬಾಂಬ್ಗಳ ಸುರಿಮಳೆಗೈಯುತ್ತಿರೋ ಅಮೆರಿಕ ಇರಾನ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕ ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದು ಅಗತ್ಯ ಬಿದ್ದರೆ ದೀರ್ಘಕಾಲದ ಯುದ್ಧಕ್ಕೂ ಸಿದ್ಧ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಅಮೆರಿಕದ ನಾಗರಿಕರು ಮಧ್ಯಪ್ರಾಚ್ಯವನ್ನ ತಕ್ಷಣವೇ ತೊರೆಯುವಂತೆ ಅಮೆರಿಕ ವಿದೇಶಾಂಗ ಇಲಾಖೆ ಹೇಳಿದೆ. ಇದು ಯುದ್ಧದ ಮತ್ತೊಂದು ಹಂತ ತಲುಪುವ ಮುನ್ಸೂಚನೆ ನೀಡಿದೆ. ಇರಾನ್ ಮೇಲೆ ಮುಗಿಬಿದ್ದ ಇಸ್ರೇಲ್ ವಿರುದ್ಧ ಹಿಜ್ಬುಲ್ಲಾ ಉಗ್ರರು ಸಿಡಿದೆದ್ದಿದ್ದಾರೆ. ಉತ್ತರ ಇಸ್ರೇಲ್ನಲ್ಲಿರುವ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಹಿಜ್ಬುಲ್ಲಾ ದಾಳಿಗೆ ಇಸ್ರೇಲ್ ಕೂಡ ಪ್ರತಿ ದಾಳಿ ಮಾಡಿದ್ದು ಲೆಬನಾನ್ನಿಂದ ಬಂದ 2 ಡ್ರೋನ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸಿದೆ. ಯಾವಾಗ ಹಿಜ್ಬುಲ್ಲಾ ಅಟ್ಯಾಕ್ ಮಾಡ್ತೋ ಇಸ್ರೇಲ್ ನಿಗಿನಿಗಿ ಕೆಂಡವಾಗಿದೆ. ಲೆಬನಾನ್ ಬೈರೂತ್ನ 3 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಹೇರಥ್ರಾಯ್ಕ್ ನಗರದ ಹಿಜ್ಬುಲ್ಲಾ ರೇಡಿಯೋ ಕಚೇರಿಯನ್ನ ಧ್ವಂಸಗೊಳಿಸಿದೆ. ಈ ದಾಳಿಯಲ್ಲಿ 31ಕ್ಕೂ ಅಧಿಕ ಮಂದಿಯ ನೆತ್ತರೋ ಕುಳಿ ಹರಿದಿದೆ ಎನ್ನಲಾಗಿದೆ. ಅಲ್ಲದೆ ಇಸ್ರೇಲ್ ಭೂ ಸೈನಿಕ ಪಡೆಗಳು ದಕ್ಷಿಣ ಲೆಬನಾನ್ಗೆ ನುಗ್ಗಿವೆ. ಇನ್ನು ಶನಿವಾರ ಇರಾನ್ನ ಮೆನಾಮ್ ನಗರದಲ್ಲಿ ಅಮೆರಿಕ ಇಸ್ರೇಲ್ ನಡೆಸಿದ ಕ್ಷಿಪಣಿ ದಾಳಿಗೆ 100 ಅಮಾಯಕ ಶಾಲಾ ಬಾಲಕಿಯರು ಮೃತಪಟ್ಟಿದ್ರು. ಇವತ್ತು ಟೆಹರಾನ್ನಲ್ಲಿ ಮೃತ ಮಕ್ಕಳ ಅಂತಿಮ ಮೆರವಣಿಗೆ ನಡೆಯಿತು. ಈ ವೇಳೆ ಮುಗ್ಧ ಮಕ್ಕಳ ಸಾವಿಗೆ ಕಾರಣವಾದ ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಇರಾನ್ನಲ್ಲಿ ಭೂಕಂಪನ ಅನುಭವ. ಪರಮಾಣು ಪರೀಕ್ಷೆ ನಡೆಸಲಾಗಿದೆಯಾ? ಇರಾನಿನಲ್ಲಿ ಸಂಘರ್ಷದ ಮಧ್ಯೆ ಭೂಕಂಪನದ ಅನುಭವವಾಗಿದೆ. ಬೆಳಗ್ಗೆ ಫಾರ್ಸ್ ಪ್ರಾಂತ್ಯದ ಕೆರಾಶ್ ನಗರದಿಂದ ಸುಮಾರು 55 ಕಿಲೋಮೀಟರ್ ದೂರದ ವಾಯುವ್ಯ ದಿಕ್ಕಿನಲ್ಲಿ ರಿಕ್ಟರ್ ಮಾಪಕದಲ್ಲಿ 4.3 ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಭೂಕಂಪನಕ್ಕೆ ಇರಾನ್ನ ರಹಸ್ಯ ಅಣುಬಾಂಬ್ ಪರೀಕ್ಷೆ ಕಾರಣ ಅನ್ನೋ ಚರ್ಚೆಗಳಾಗ್ತಿವೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಇರಾನ್ನ ನಾಯಕರು ಮಾತುಕತೆಗೆ ರೆಡಿ ಅಂತ ಹೇಳಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಯುದ್ಧೋತ್ಸಾಹಿಯಾಗಿ ವರ್ತಿಸುತ್ತಿದ್ದಾರೆ. ಹೀಗಾಗಿ ಇದು ಮುಂದೆ ಮತ್ತಷ್ಟು ಭೀಕರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆಯಿದೆ. ಬ್ಯೂರೋ ರಿಪೋರ್ಟ್,
ನ್ಯೂಸ್ 18. ಇನ್ನು ಕಳೆದ 4 ದಿನಗಳಿಂದ ದುಬೈನಲ್ಲಿ ಸಿಲುಕೊಂಡಿದ್ದಂತಹ ನೂರಾರು ಕನ್ನಡಿಗರು ಅಕ್ಷರಶಃ ಬಿಚ್ಚಿ ಬಿದ್ದಿದ್ರು. ಒಂದೆಡೆ ಮಿಸೈಲ್ಗಳ ಸದ್ದು, ಮತ್ತೊಂದೆಡೆ ತಾಯ್ನಾಡಿಗೆ ವಿಮಾನವಿಲ್ಲದೆ ಮುಂದೇನು ಅನ್ನುವಂತಹ ಆತಂಕ, ಇವೆಲ್ಲವೂ ಕೂಡ ಅವರನ್ನು ಕಾಡ್ತಾ ಇತ್ತು. ಸದ್ಯ ಯುದ್ಧ ಭೂಮಿಯಿಂದ ಕನ್ನಡಿಗರು ಬಚಾವಾಗಿ ಭಾರತಕ್ಕೆ ಬಂದಿಳಿದಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರು ವಾಪಸ್. ಯುದ್ಧ ಭೂಮಿಯಿಂದ ಬಂದ 500 ಜನ. ದುಬೈ ಮೇಲೂ ಯುದ್ಧದ ಕರಿನಿರಳು ಬಿದ್ದಿದೆ. ಮಾರ್ಚ್ 1ರಿಂದ ಭಾರತೀಯ ವಿಮಾನಯಾನ ಸಂಸ್ಥೆಗಳ ಸುಮಾರು 350 ವಿಮಾನಗಳು ಹಾರಾಟವನ್ನು ರದ್ದುಗೊಳಿಸಿವೆ. ಇದರಿಂದ ಕನ್ನಡಿಗರು ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕುವಂತಾಗಿದೆ. ಸದ್ಯ ಕೆಲ ಕನ್ನಡಿಗರು ನಿರಾಳರಾಗಿದ್ದಾರೆ. ನಿನ್ನೆ ದುಬೈನಿಂದ ಬಂದ 2 ಫ್ಲೈಟ್ಗಳಲ್ಲಿ 500ಕ್ಕೂ ಹೆಚ್ಚು ಜನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. 3 ದಿನಗಳ ಕಾಲ ಆತಂಕದಲ್ಲಿಯೇ ದಿನದೂಡಿದ್ದ ಪ್ರಯಾಣಿಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನಮ್ಮನ್ನ ಸೇಫ್ ಆಗಿ ಕರೆತಂದ ಭಾರತ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. 10 ಮಿನಿಟ್ಸ್ ಹತ್ರ ಬಂದ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ನಮ್ಮ ಮನೆಯಲ್ಲಿ ಇದ್ವಿ, ಪ್ಯಾನಿಕ್ ಇತ್ತು, ಬಟ್ ಎಲ್ಲ ಸೇಫ್ ಇತ್ತು. ದುಬೈ ವಾಸ್ ವೆರಿ ನೈಸ್. ಕಾಣಿಸ್ತಿತ್ತ ಎಲ್ಲ ನಿಮಗೆ ಬಾಂಬೆ? ಎಲ್ಲ ಕಾಣಿಸ್ತಿತ್ತು. ಯಾ, ಹೇಗೆ ಅನಿಸುತ್ತೆ ಅಲ್ಲೆಲ್ಲ? ಭಯ ಅಷ್ಟೇ. ಏನನ್ಸುತ್ತೆ ಅಷ್ಟೇ. ಐ ನೀಡ್ ಟು ಗೋ ಬ್ಯಾಕ್ ಟು ಕಂಟ್ರಿ. ಇಂಡಿಯಾಗೆ ಬರ್ಬೇಕಷ್ಟೇ. How it is, my family is waiting and we are stuck there, so it is a big relief to be in our own country. Thanking everyone from bottom of my heart, not only our embassy, also Dubai. ಭಯದ ವಾತಾವರಣ ಇತ್ತು. ನೀವು ಅಲ್ಲಿ ಎಲ್ಲ ಹೊಗೆ ಬರ್ತಿದೆ, ಕಣ್ಣಿಗೆ ಕಾಣುತ್ತೆ ಸಮ್ ಟೈಮ್. ಸೊ ಅವಾಗ ನೋಡಿದಾಗ ನಿಮಗೆ ಭಯ ಆಗೇ ಆಗುತ್ತೆ. ಸೊ ನಾವು ಹೋಟೆಲಲ್ಲೇ ಇದ್ವಿ, ಹೊರಗಡೆ ಹೋಗಿರ್ಲಿಲ್ಲ. ಬಟ್ ಭಯ ಅಂತೂ ಇತ್ತು. ಬಟ್ ಬಂದ್ವಿ ತಾಯ್ನಾಡಿಗೆ. ಇದೇ ಫ್ಲೈಟ್ನಲ್ಲಿ ಜೆಡಿಎಸ್ ಎಂಎಲ್ಸಿ ಬೋಜೇಗೌಡ ಕೂಡ ಆಗಮಿಸಿದ್ದಾರೆ. ನಾನು ಸೌತ್ ಆಫ್ರಿಕಾಗೆ ಹೋಗಿದ್ದೆ. ಕಾರಣಾಂತರಗಳಿಂದ ದುಬೈ ಮೂಲಕ ಇಂಡಿಯಾಗೆ ಬರ್ತಿದೆ. ಅಬುದಾಬಿಯಲ್ಲಿ ಬಾಂಬ್ ದಾಳಿ ಆಗ್ತಿದೆ ಅಂತ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಆಗ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಕುಮಾರಸ್ವಾಮಿ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ದಾರೆ. ಅಬುದಾಬಿಗೆ ಬಾಂಬ್ ಹಾಕಿದ್ರೆ ಅಬುದಾಬಿ ಮೇಲೆ ನಾವು ಹೋಗ್ಬೇಕು, ರೂಟ್ ಸಿಗ್ತಾ ಇಲ್ಲ. ಆಲ್ ಆಫ್ ದೆಮ್ ಗೆಟ್ ಡೌನ್ ಫ್ರಮ್ ದಿ ಫ್ಲೈಟ್ ಅಂತ ನಮಗೆ ಫ್ಲೈಟಿಂದ ಇಳಿಸಿದ್ರು. ಫ್ಲೈಟಿಂದ ಇಳಿಸಿದ್ರೆ ವಿತಿನ್ ಹಾಫ್ ಅನ್ ಅವರ್ ಆಲ್ ಫ್ಲೈಟ್ಸ್ ಏನು ಒಂದು 250 ಫ್ಲೈಟ್ ಒಟ್ಟಿಗೆ ಕ್ಯಾನ್ಸಲ್ ಮಾಡಿದ್ರು. ಕುಮಾರಣ್ಣ ಅವ್ರ ಕಡೆಯಿಂದ ಅಲ್ಲಿ ನನಗೆ ಹೋಟೆಲ್ ವ್ಯವಸ್ಥೆ ಆಯಿತು. ಅಲ್ಲಿ ಹೋಟೆಲ್ಗೆ ಹೋದೆ. ಯಾವುದೋ ರೂಟ್ ಅದೇ ನೋಡಿದೆ ನಾನು, ತುಂಬ ಲಾಂಗ್ ರೂಟ್ ಅದು. ಆ ಲಾಂಗ್ ರೂಟಲ್ಲಿ ಇವತ್ತು 4 ಫ್ಲೈಟ್ ಹೋಯ್ತು. 4 ಫ್ಲೈಟಲ್ಲಿ ಇವತ್ತು ನಮ್ಮ ಇಂಡಿಯನ್ಸ್ ಎಲ್ಲ ಆಚೆ ಬಂದರು. ದುಬೈನಲ್ಲಿ ಸಿಲುಕಿಕೊಂಡಿದ್ದ ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ಭಾರತಕ್ಕೆ ಆಗಮಿಸಿದ್ದಾರೆ. ಒಮನ್ ದೇಶದ ಮೂಲಕ ದೆಹಲಿಗೆ ಬಂದಿಳಿದಿದ್ದಾರೆ. ನಾಳೆ ಬಳ್ಳಾರಿಗೆ ಆಗಮಿಸುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ದುಬೈಗೆ ಹಾರಿದ್ದ ವಿಮಾನ ವಾಪಸ್. ಬೆಂಗಳೂರು ಏರ್ಪೋರ್ಟ್ನಿಂದ ಇವತ್ತು 42 ವಿಮಾನಗಳ ಹಾರಾಟ ರದ್ದಾಗಿವೆ. ಅಬುದಾಬಿ, ರಿಯಾದ್, ದುಬೈ, ದೋಹಾ, ದಮನ್ ಸೇರಿ ವಿವಿಧೆಡೆಯಿಂದ ಬರಬೇಕಾಗಿದ್ದ 21 ವಿಮಾನ ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಏರ್ಪೋರ್ಟ್ನಿಂದ ತೆರಳಬೇಕಿದ್ದ 21 ವಿಮಾನಗಳ ಹಾರಾಟವೂ ರದ್ದಾಗಿದೆ. ಮತ್ತೊಂದು ಕಡೆ ದುಬೈಗೆ ತೆರಳಿದ್ದ ವಿಮಾನಕ್ಕೆ ಲ್ಯಾಂಡಿಂಗಿಗೆ ಅನುಮತಿ ಸಿಗದೆ ಬೆಳಗ್ಗೆ 7:30ಕ್ಕೆ ವಾಪಸ್ಸಾಗಿದೆ. ಈ ಹಿನ್ನೆಲೆ ಪ್ರಯಾಣಿಕರಿಗೆ ಮಾಹಿತಿ ನೀಡಲು ಹೆಲ್ಪ್ ಲೈನ್ ಓಪನ್ ಮಾಡಲಾಗಿದೆ. 500 ಕನ್ನಡಿಗರು ತಾಯ್ನಾಡಿಗೆ ಬಂದು ನಿಟ್ಟುಸಿರು ಬಿಟ್ರೆ, ಇನ್ನೂ ಕೆಲವರು ಯುದ್ಧ ಭೂಮಿಯಲ್ಲಿ ಲಾಕ್ ಆಗಿ ಪರದಾಡ್ತಿದ್ದಾರೆ. ಯುದ್ಧ ಪೀಡಿತ ಇರಾನ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೊಡಿಗಿ ನಿವಾಸಿ ನಿಶ್ಚಿತ ಲಾಕ್ ಆಗಿದ್ದಾರೆ. ಇರಾನ್ನಲ್ಲಿ ಮರ್ಚೆಂಟ್ ನೇವಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಿಶ್ಚಿತ್ ಈಗ ಸಂಪರ್ಕಕ್ಕೆ ಸಿಗ್ತಿಲ್ವಂತೆ. ಮಗನಿಗೆ ಏನಾಯ್ತು ಅನ್ನೋ ಆತಂಕದಲ್ಲಿರೋ ಪೋಷಕರು ಸರ್ಕಾರ ಸಹಾಯ ಮಾಡುವಂತೆ ಮನವಿ ಮಾಡ್ತಿದ್ದಾರೆ. ದುಬೈನಲ್ಲಿ ಬೀದರ್ ಮೂಲದ 7 ಜನ ಸಿಲುಕಿಕೊಂಡಿದ್ದಾರೆ. ಆದಷ್ಟು ಬೇಗ ತಾಯ್ನಾಡಿಗೆ ಕರೆಸಿಕೊಳ್ಳುವಂತೆ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ದುಬೈನಿಂದ ನಮಗೆ ಇಂಡಿಯಾಗೆ ಕಳಿಸುವ ವ್ಯವಸ್ಥೆ ಮಾಡಬೇಕೆಂದು ಕೋರಿಕೆ. ಕತಾರ್ನಲ್ಲಿ ಬೀದರ್ ಮೂಲದ ಗಿರೀಶ್ ಅನ್ನೋರು ಲಾಕ್ ಆಗಿದ್ದಾರೆ. ವಿಡಿಯೋ ಮಾಡಿ ಕತಾರ್ ದೇಶದ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಪ್ರತಿ ಕ್ಷಣ ಭಯದ ವಾತಾವರಣವಿದ್ದು ಬಚಾವಾಗೋಕೆ ಪರದಾಡ್ತಿದ್ದೇವೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮಸ್ಕಾರ ರೀಪ್ಪ ಎಲ್ಲ ನಮ್ಮ ಬೀದರ್ ಮಂದಿಗೆ. ನೀವೆಲ್ಲ ಊರಾಗ ಹೊಳೆ ಹುಣ್ಣಿ ಹಬ್ಬದ ಎಲ್ಲ ಪ್ಲ್ಯಾನ್ ಮಾಡತ್ತೀರಿ. ನಾವು ನೋಡ್ರಿ ಕತಾರ್ದಾಗ ಹೆಂಗೆ ಬಚಾವ್ ಆಗಬೇಕು ಹೆಂಗಿಲ್ಲ ಅಂತ ಅದನ್ನು ಟೆನ್ಷನ್ ತೊಗೊಳತ್ತಿದ್ದೇವೆ. ಪ್ಲ್ಯಾನ್ ಅದು ನಮ್ಮದು ಅಲಾಗೆ ಅದ. ಹೆಂಗಂದ್ರೆ ಎಕಡೆಯಿಂದ ರಾತ್ರಿ ಹುಟ್ಟಿ ಯಾವಾಗ ಬಂದು ಎಕಡೆ ಬಾಂಬ್ ಬೀಳ್ತದ ಗೊತ್ತಿಲ್ಲ. ಹಂಗೆ ಅವು ನಾವು ಬಿಲ್ಡಿಂಗ್ ಒಳಗಿರ್ತೇವೆ. ನಾವು ಯಾವಾಗ ಎಕಡೆ ಬಂದು ಎಕಡೆ ಬೀಳ್ತದ ಅಂತ ಗೊತ್ತಿಲ್ಲ, ಏನಿಲ್ಲ. ಅಲಾರಾಮ್ ಬರ್ತದ,
ಅಲಾರಾಮ್ ಬಂತು ಅಂದ್ರೆ ಎದ್ದು ಹೊರ ಹೊಡಿ ಬರ್ಬೇಕು. ನಿಮ್ಮದೇ ಭಾರಿ ಇದೆ ರೀ ಎಲ್ಲ. ಆರಾಮ್ ಸರಿ ಇಂಡಿಯಾದಾಗ ಆರಾಮ್ ಸರಿ ಫುಲ್ ಮಜದಾಗಿದ್ದೀರಿ. ಎಲ್ಲ ನಾವು ನೋಡ್ರಿ ನಾವು ಭೀ ಮನ್ಯಾಗ ಎಲ್ಲ ಹೇಳೋದು ರೀ ಬ್ಯಾಡ್ರು ಅಂತ. ಕರೆ ಕೇಳಿಲ್ಲ, ಇಲ್ಲಿ ಬಂದು ಸಜ್ಜಾದಾಗಿ ನೋಡ್ರಿ. ಅಲ್ಲೆಲ್ಲ ಮಜದಾಗಿದ್ದಿದ್ದೆವು, ಇಲ್ಲಿ ಬಂದು ಸಜ್ಜಾದಾಗ ಸಿಗಿಬಿದ್ದಿದ್ದೆವು. ತೋರಿಸ್ತಾ ಮತ್ತೆ ಹೆಂಗದ ಬಾಂಬ್ಗಳು ಹೆಂಗೆ ಬೀಳ್ತಾವಂತ ವೇಟ್ ಮಾಡ್ರಿ ಮತ್ತೆ. ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ದುಬೈ ಅನಿವಾಸಿ ಕನ್ನಡಿಗರು ನೆರವಾಗಿದ್ದಾರೆ. ಪ್ರವಾಸಿಗರು ಉಳಿದಿರುವ ಹೋಟೆಲ್ಗೆ ಆಗಮಿಸಿದ ವೈದ್ಯರ ಟೀಮ್ ವೈದ್ಯಕೀಯ ತಪಾಸಣೆ ನಡೆಸಿದೆ. ಇಸ್ರೇಲ್ ಇರಾನ್ ಯುದ್ಧದ ಮಧ್ಯೆ ಸಿಲುಕಿ ಒದ್ದಾಡ್ತಿದ್ದವರಿಗೆ ಕೇಂದ್ರ ಸರ್ಕಾರ ನೆರವಾಗಿದೆ. ಒಂದೊಂದೇ ಟೀಮ್ ತಾಯ್ನಾಡಿಗೆ ವಾಪಸ್ಸಾಗ್ತಿದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ಒಟ್ಟಾರೆ ಇಸ್ರೇಲ್ ಇರಾನ್ ಕಿಚ್ಚು 3ನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತಾ ಅನ್ನುವ ಆತಂಕ ಇಡೀ ಜಗತ್ತಿಗೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಇರಾನ್ನ ಪರಮೋಚ್ಚ ನಾಯಕನ ಹತ್ಯೆಗೆ ಭಾರತದಲ್ಲಿ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಖಮೇನಿ ಸಾವಿಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂತಾಪ ಸೂಚಿಸಿಲ್ಲ ಅಂತ ಕಾಂಗ್ರೆಸ್ ತೀವ್ರ ಅಸಮಾಧಾನವನ್ನು ಹೊರಹಾಕಿದೆ. ಮೋದಿ ಮೌನದ ಬಗ್ಗೆ, ಬಿಜೆಪಿ ಸರ್ಕಾರದ ವಿದೇಶಾಂಗ ನೀತಿಯ ಬಗ್ಗೆಯೂ ಕೂಡ ಕಾಂಗ್ರೆಸ್ ಕಿಡಿಕಾರಿದ್ದು, ಇದಕ್ಕೆ ಕೇಂದ್ರ ಸರ್ಕಾರವೂ ಕೂಡ ತಿರುಗೇಟು ಕೊಡ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದ ಅಯತುಲ್ಲಾ ಅಲಿ ಖಮೇನಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಹೊಡೆದುರುಳಿಸಿದ್ದಾಯಿತು. ಜಿದ್ದಿಗೆ ಬಿದ್ದಿರೋ ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧವೂ ಪ್ರತೀಕಾರ ತೀರಿಸಿಕೊಳ್ಳಲು ಇನ್ನಿಲ್ಲದ ಹೋರಾಟ ನಡೆಸುತ್ತಿದೆ. ಇದು ಇಡೀ ಮಧ್ಯಪ್ರಾಚ್ಯವನ್ನ ಕಾದ ಕುಲುಮೆಯಲ್ಲಿ ಬೇಯುವಂತೆ ಮಾಡಿದೆ. ಆದರೆ ಇದೇ ವಿಚಾರದಲ್ಲಿ ಈಗ ಭಾರತದಲ್ಲಿ ರಾಜಕೀಯ ಯುದ್ಧ ಶುರುವಾಗಿದೆ. ಖಮೇನಿ ಹತ್ಯೆ ಕುರಿತು ಕೇಂದ್ರದ ಮೌನಕ್ಕೆ ಆಕ್ಷೇಪ. ಪ್ರಧಾನಿ ಮೋದಿ ನಡೆಗೆ ಕಾಂಗ್ರೆಸ್ ಕಟು ಟೀಕೆ. ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಗೆ ಭಾರತದ ತಟಸ್ಥ ನಿಲುವು ತಳೆದಿದೆ. ಇರಾನ್ ಮೇಲಿನ ದಾಳಿಗಾಗಲಿ ಖಮೇನಿ ಹತ್ಯೆಗಾಗಲಿ ಯಾವುದೇ ಖಂಡನೆ ವ್ಯಕ್ತಪಡಿಸಿಲ್ಲ. ಭಾರತದ ಈ ನಡೆ ಈಗ ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ. ಪತ್ರಿಕೆಯೊಂದಕ್ಕೆ ಸುದೀರ್ಘ ಲೇಖನ ಬರೆದಿರೋ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಪ್ರಧಾನಿ ಮೋದಿ ನಡೆಯನ್ನ ಕಟುವಾಗಿ ಟೀಕಿಸಿದ್ದಾರೆ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಗೆ ಭಾರತದ ಮೌನ ತಟಸ್ಥ ನಿಲುವಲ್ಲ, ಅದು ಹೊಣೆಗಾರಿಕೆಯಿಂದ ಹಿಂದೆ ಸರಿಯುವ ಮನಸ್ಥಿತಿ. ಇದು ಭಾರತದ ವಿದೇಶಾಂಗ ನೀತಿಯ ದಿಕ್ಕು ಮತ್ತು ವಿಶ್ವಾಸಾರ್ಹತೆ ಕುರಿತು ಗಂಭೀರ ಸಂದೇಹ ಹುಟ್ಟುಹಾಕುತ್ತದೆ. ಬಜೆಟ್ ಅಧಿವೇಶನದ 2ನೇ ಭಾಗಕ್ಕಾಗಿ ಸಂಸತ್ತು ಅಧಿವೇಶನ ಈ ತಿಂಗಳು ಮತ್ತೆ ನಡೆಯಲಿದ್ದು, ಅಂತಾರಾಷ್ಟ್ರೀಯ ವ್ಯವಸ್ಥೆ ಕುಸಿತದ ಬಗ್ಗೆ ಸರ್ಕಾರದ ಕಳವಳಕಾರಿ ಮೌನವನ್ನ ಮುಕ್ತವಾಗಿ ಚರ್ಚಿಸಬೇಕು. ನಾವು ನಮ್ಮ ನೈತಿಕ ಶಕ್ತಿಯನ್ನ ಮರು ಅನ್ವೇಷಿಸಿ ಅದನ್ನು ಸ್ಪಷ್ಟತೆ ಮತ್ತು ಬದ್ಧತೆಯೊಂದಿಗೆ ವ್ಯಕ್ತಪಡಿಸುವ ಅಗತ್ಯವಿದೆ. ವಿಶ್ವಸಂಸ್ಥೆಯ ಸಂವಿಧಾನದ ವಿಧಿ 2.4 ಪ್ರಕಾರ ಯಾವುದೇ ರಾಷ್ಟ್ರದ ಭೌಗೋಳಿಕ ಸಮಗ್ರತೆ ಅಥವಾ ರಾಜಕೀಯ ಸ್ವಾತಂತ್ರ್ಯದ ವಿರುದ್ಧ ಬಲಪ್ರಯೋಗ ಅಥವಾ ಬೆದರಿಕೆಯನ್ನ ನಿಷೇಧಿಸಲಾಗಿದೆ. ಅಧಿಕಾರದಲ್ಲಿರುವ ರಾಷ್ಟ್ರ ನಾಯಕನ ಹತ್ಯೆ ಈ ಮೂಲಭೂತ ತತ್ವಗಳ ಹೃದಯ ಭಾಗವನ್ನೇ ಒಡೆಯುತ್ತದೆ. ಹೀಗಂತ ಸುದೀರ್ಘ ಲೇಖನ ಬರೆದಿದ್ದಾರೆ ಸೋನಿಯಾ ಗಾಂಧಿ. ಇನ್ನು ಸೋನಿಯಾ ಗಾಂಧಿ ಮಾತಿಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಧ್ವನಿಗೂಡಿಸಿದ್ದಾರೆ. ಕೇಂದ್ರದ ನಡೆಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ವಿದೇಶಾಂಗ ನೀತಿಯ ದಿಕ್ಕು ಮತ್ತು ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಅನುಮಾನ ಹುಟ್ಟುಹಾಕುತ್ತದೆ. ಈ ಸಂದರ್ಭದಲ್ಲಿ ಮೌನವು ತಟಸ್ಥ ನೀತಿಯಲ್ಲ. ಭಾರತವು ಸಾರ್ವಭೌಮತ್ವ ಮತ್ತು ಶಾಂತಿಗಾಗಿ ನಿಲ್ಲಬೇಕು. ನಮ್ಮ ನೈತಿಕ ಶಕ್ತಿಯನ್ನ ಮರುಶೋಧಿಸಬೇಕು. ಸೋನಿಯಾ ಗಾಂಧಿ ಸೇರಿ ಕಾಂಗ್ರೆಸ್ ನಾಯಕರ ಟೀಕೆಗೆ ಬಿಜೆಪಿಗರು ಮೌನವಾಗಿದ್ದಾರೆ. ಇದಕ್ಕೆ ಬಿಜೆಪಿ ಹಾಗೂ ಕೇಂದ್ರ ನಾಯಕರು ಯಾವ ರೀತಿ ಸಮರ್ಥಿಸಿಕೊಳ್ಳಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಹೊಸ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತರು ವಿದೇಶ ಪ್ರವಾಸಕ್ಕೆ ಹೊರಟಿದ್ರು. ಇತ್ತ ಶಿವಕುಮಾರ್ ಆಪ್ತ ಶಾಸಕರು ಹುಟ್ಟುಹಬ್ಬದ ನೆಪದಲ್ಲಿ ಡಿನ್ನರ್ ಮಾಡಿದ್ದಾಯಿತು. ಈಗ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕ್ಕೆ ಕರೆದಿದ್ದಾರೆ. ಇದರ ಮಧ್ಯೆ ಫೋನ್ ಟ್ಯಾಪಿಂಗ್ನ ಫೈಟ್ ಕೂಡ ಶುರುವಾಗಿದೆ. ರಾಜ್ಯ ಬಜೆಟ್ಗೆ ಇನ್ನು 3 ದಿನ ಬಾಕಿ ಇದೆ. ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ತಯಾರಿ ನಡೆಸುತ್ತಿದ್ದಾರೆ. ಈ ನಡುವೆ ಸಿಎಂ ಕುರ್ಚಿ ವಿಚಾರವಾಗಿ ಮಹತ್ವದ ಬೆಳವಣಿಗೆ ನಡೆದಿದೆ. ಕೆಲವು ಸಿಎಂ ಆಪ್ತ ಶಾಸಕರು ವಿದೇಶ ಪ್ರವಾಸದಲ್ಲಿದ್ದರೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಕುರ್ಚಿ ಕಸರತ್ತು ಜೋರಾಗಿರೋ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಶಾಸಕರು ಮತ್ತು ಪರಿಷತ್ ಸದಸ್ಯರನ್ನ ಡಿನ್ನರ್ಗೆ ಆಹ್ವಾನಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಹಿನ್ನೆಲೆ ಔತಣಕೂಟ. ಡಿಸಿಎಂ ಸಂಭ್ರಮಾಚರಣೆ ನೆಪದಲ್ಲಿ ಒಗ್ಗಟ್ಟಿನ ಜಪ.
ಸಿಎಂ ಸಿದ್ದರಾಮಯ್ಯ ಆಪ್ತರು ವಿದೇಶ ಪ್ರವಾಸ, ಡಿಕೆ ಶಿವಕುಮಾರ್ ಬಣದಿಂದ ಡಿನ್ನರ್ ಮೀಟಿಂಗ್ ಮಾಡಿದ್ರು ಅಂತರ ಕಾಯ್ದುಕೊಂಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಶಾಂತಚಿತ್ತವಾಗಿ ಅಧಿಕಾರ ಪಡೆಯುವ ಕಸರತ್ತು ನಡೆಸಿದ್ದಾರೆ. ತನ್ನ ಆಪ್ತರಿಗೆ ಸಲಹೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ನನಗೆ ಒಳ್ಳೆಯದಾಗಬೇಕಿದ್ರೆ ಶಾಸಕರು ಎಲ್ಲರೂ ಸುಮ್ನಿರಿ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣ ಆಗಿದ್ದಕ್ಕೆ ಮಾರ್ಚ್ 10ಕ್ಕೆ ನಾನು ಡಿನ್ನರ್ ಇಟ್ಟಿದ್ದೇನೆ. ನಮ್ಮ ಶಾಸಕರು ಎಂಎಲ್ಸಿಗಳನ್ನ ಕರೆಯುತ್ತೇನೆ ಎಂದಿದ್ದಾರೆ. 10ನೇ ತಾರೀಕು 10ಕ್ಕೆ ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆಲ್ಲ ಕರೀತೀವಿ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 6 ವರ್ಷ ಭರ್ತಿ ಸಂಭ್ರಮಕ್ಕೆ ಔತಣಕೂಟ ಏರ್ಪಡಿಸಿರುವ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಮಾತನಾಡಿ, ನನ್ಗಿನ್ನೂ ಆಹ್ವಾನ ಬಂದಿಲ್ಲ, ಬಹುಶಃ ಇನ್ನೂ 10ನೇ ತಾರೀಕು ಅಲ್ವಾ, ಆಹ್ವಾನ ಬರಬಹುದು ಅಂದಿದ್ದಾರೆ. ನನಗೆ ಕರೆದಿಲ್ಲ, ಯಾರು ಡಿನ್ನರ್ ಕರೆದಿಲ್ಲ. ನಾನು 6:30ವರೆಗೆ ಮುಗಿಸ್ಬಿಡ್ತೀನಿ ಡಿನ್ನರು, ಅದರಿಂದ ಬಹುಶಃ ಕರೆದಿಲ್ಲ. ಸಾಧಾರಣವಾಗಿ ಉಪಮುಖ್ಯಮಂತ್ರಿಗಳು ಕರೆದಿರುವಂಥ ಔತಣಕೂಟಕ್ಕೆ ನನಗೆ ಆಮಂತ್ರಣ ಕೊಟ್ಟಿದ್ದಾರೆ, ಎಲ್ಲ ಸತಿ ಕೊಟ್ಟಿದ್ದಾರೆ. 10ನೇ ತಾರೀಕಿನ ಸಮಯ ಇದೆಯಲ್ಲ, ಕರಿಬೋದು. ಸಿಎಂ ಸ್ಥಾನಕ್ಕೇರಲು ಅಣಿಯಾಗಿರೋ ಡಿಕೆ ಶಿವಕುಮಾರ್ ತಾಳ್ಮೆಯ ಮಂತ್ರ ಜಪಿಸಿದ್ದಾರೆ. ಶಾಸಕರ ಪರ ವಿರೋಧ ಮಾತುಗಳ ನಡುವೆ ಕಾಲಕೂಡಿ ಬರುತ್ತೆ ಅನ್ನುವ ಮೂಲಕ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ಜೊತೆಗೆ ಬಜೆಟ್ ಅಧಿವೇಶನದ ನಡುವೆ ಡಿನ್ನರ್ ಪಾರ್ಟಿ ಕೊಡುವ ಮೂಲಕ ಎಲ್ಲರನ್ನೂ ಒಗ್ಗಟ್ಟಿನಿಂದ ಕೊಂಡೊಯ್ಯುವ ಮೂಲಕ ಗುಂಪುಗಾರಿಕೆಗೆ ಅವಕಾಶ ಇಲ್ಲ ಅನ್ನೋ ಸಂದೇಶ ರವಾನೆ ಮಾಡುವ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವದ ಸಾಬೀತಿಗೆ ಯತ್ನಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಆಂತರಿಕವಾಗಿ ಕುರ್ಚಿ ಕಿತ್ತಾಟ ನಡೆಯುತ್ತಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಲೆಕ್ಕಾಚಾರ ತಿಳಿಯಲು ಫೋನ್ ಟ್ಯಾಪಿಂಗ್ ಮಾಡಲಾಗ್ತಿದೆ. ಓರ್ವ ಎಸ್ಪಿ ನೇತೃತ್ವದಲ್ಲಿ ಆದೇಶರಹಿತ ಎಸ್ಐಟಿ ರಚನೆ ಆಗಿದೆ ಅಂತ ಆರ್ ಅಶೋಕ್ ಆರೋಪಿಸಿದ್ರು. ಇದೇ ಮಾತನ್ನು ಪುನರುಚ್ಚಾರ ಮಾಡಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಎಲ್ಲಾ ಸರ್ಕಾರದಲ್ಲೂ ಫೋನ್ ಟ್ಯಾಪಿಂಗ್ ನಡೆಯುತ್ತೆ, ಈಗಲೂ ನಡೆಯುತ್ತಿದೆ, ಆದರೆ ತಮ್ಮದೇ ಶಾಸಕರ ಮೇಲೆ ಬೇಹುಗಾರಿಕೆ ಇದೇ ಮೊದಲು ಅಂದಿದ್ರು. ಈಗಾಗಲೇ ಯಾರ್ಯಾರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನು ನೋಡೋ ಅಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನು ಮಾಡ್ತಾಯಿದ್ರು, ಇವ್ರಿಗೊಂದು SIT ಮಾಡಿದ್ದಾರೆ, ಕಾಣದ SIT, ಇವೆಲ್ಲ ಕಾಣುವ SIT. ನನಗಿರ್ತಕ್ಕಂಥ ಅನುಭವದಲ್ಲಿ ಎಲ್ಲ ಸರ್ಕಾರಗಳಲ್ಲೂ ಈ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕೆಲವರು ಪಾಪ ಅದೇನೋ ಹೇಳ್ತಾರಲ್ಲ ಪತಿವ್ರತೆ ಅಂತ ಹೇಳಿ ಆ ಥರ ನಡ್ಕೊಳ್ಳೋಕೆ ಟ್ರೈ ಮಾಡಿ. ವಿರೋಧ ಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ, ಫೋನ್ ಕದ್ದಾಲಿಕೆ ಅನ್ನೋದು ತಾಕಳ್ಳ ಪರರ ನಂಬ ಅನ್ನೋ ಗಾದೆ ಮಾತಿನಂತಾಗಿದೆ. ನಮ್ಮಿಬ್ಬರ ನಡುವೆ ಹಾಲು ಜೇನಿನ ಸಂಬಂಧ ಇದೆ. ವಿಪಕ್ಷಗಳು ಹುಳಿ ಹಿಂಡುವ ಪ್ರಯತ್ನ ಮಾಡ್ತಿವೆ. ನಮ್ಮಲ್ಲಿ ನನ್ನ ಬೆಂಬಲಿಗರು ಡಿಕೆಶಿ ಬೆಂಬಲಿಗರು ಅಂತಿಲ್ಲ, ಎಲ್ಲರೂ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಷ್ಟೇ ಅಂದಿದ್ದಾರೆ. ನಮ್ಮಿಬ್ಬರ ಸಂಬಂಧ ಕೆಡಿಸುವ ಉದ್ದೇಶವಿದ್ರೆ ಅಂಥವರಿಗೆ ಶುಭಾಶಯ ಎಂದು ವ್ಯಂಗ್ಯವಾಡಿರುವ ಸಿಎಂ ಸಿದ್ದರಾಮಯ್ಯ, ಗೂಢಚರ್ಯೆ ಪಾಠವನ್ನು ಪೂಜ್ಯ ತಂದೆಯವರೇ ಹೇಳಿಕೊಟ್ಟಿರಬಹುದು. ಯಾಕಂದ್ರೆ ಅವರು ಪ್ರಧಾನಿ ಆಗಿದ್ದಾಗ ಎಐಸಿಸಿ ಅಧ್ಯಕ್ಷ ಸೀತಾರಾಮ್ ಕೇಸರಿ ಫೋನ್ ಟ್ಯಾಪಿಂಗ್ ಮಾಡಿದ ಕಾರಣಕ್ಕೆ ಕಾಂಗ್ರೆಸ್ ಬೆಂಬಲ ವಾಪಸ್ ಪಡೆದಿತ್ತು ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಲು ಜೇನು ಸಂಬಂಧ ಎಂದಿದ್ದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದು, ಸಿಎಂ ಸಿದ್ದರಾಮಯ್ಯ ಬೇರೆ ಪಕ್ಷದಲ್ಲಿ ಇದ್ದಾಗಲೂ ನನ್ನನ್ನ ನೋಡಿದ್ದಾರೆ, ನಮ್ಮ ಪಕ್ಷಕ್ಕೆ ಬಂದ ಬಳಿಕವೂ ನನ್ನನ್ನ ನೋಡಿದ್ದಾರೆ. 2015ರಲ್ಲೂ ಹಾಗೆಯೇ ಇತ್ತು, 2028ಕ್ಕೂ ಹಾಗೆ ಇರುತ್ತೆ ಅಂದಿದ್ದಾರೆ. 23 ಎಲೆಕ್ಷನ್ಗಿಂತ ಮುಂಚೆ ಎಲೆಕ್ಷನ್ ಆಗೋವರೆಗೂ ಹೌದು ಸರ್, ಈಗಲೂ ಹಾಗೆ ಇದೆಯಾ? 28ಕ್ಕೂ ಹಂಗೆ ಇರ್ತದೆ. ಕೆಲವು ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲದ ರೀತಿ ಇದೆ. ಯಾವ ಶಾಸಕರು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ ನೀವೆಲ್ಲ ಸುಮ್ಮನೆ ಕಾಲ ಉತ್ತರ ಕೊಡ್ತದೆ, ನಿರ್ಣಯ ಮಾಡಿ. ಒಟ್ಟಾರೆ ಡಿನ್ನರ್ ಮೀಟಿಂಗ್ ಜೊತೆಗೆ ಸಿಎಂ ಆಗುವ ಕನಸು ಬಿಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದರ ನಡುವೆ ಫೋನ್ ಟ್ಯಾಪಿಂಗ್ ಕೂಡ ನಡೀತಿದೆ ಅಂತ ವಿಪಕ್ಷಗಳು ಆರೋಪ ಮಾಡಿದ್ವು. ಆದರೆ ಸರ್ಕಾರ ಫೋನ್ ಟ್ಯಾಪಿಂಗ್ ಇಲ್ಲ ಅಂದಿಲ್ಲ, ಬೇರೆಯದ್ದೇ ಉತ್ತರ ನೀಡಿದೆ ಎಂದು ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಕುಮಾರಸ್ವಾಮಿ ಕೂಡ ಕುಂಬಳಕಾಯಿ ಕಳ್ಳ ಎಂದು ಹೆಗಲು ಮುಟ್ಕೊಳ್ಳೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.